ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಅಣ್ಣಾಸಾಹೇಬ್ ಜೊಲ್ಲೆ ಅವರು ಚುನಾವಣಾಧಿಕಾರಿ ರಾಹುಲ್ ಶಿಂದೆ ಅವರಿಗೆ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ನಂತರ ಪತ್ರಿಕಾಗೋಷ್ಠಿಯಲ್ಲಿ ಅವರು ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನ ಕೇಳೋಣ ಬನ್ನಿ. ಸಾಯಂಕಾಲ 5 ಗಂಟೆಗೆ ಬೃಹತ್ವಾದ ಸಭೆಯನ್ನು ಕೂಡ ಏರ್ಪಾಡು ಮಾಡಲಾಗಿದೆ. ಇವತ್ತು ಪ್ರಮುಖರ ಜೊತೆಗೆ ಹೋಗಿ ಈಗಾಗಲೇ ನಾಮಪತ್ರ ಸಲ್ಲಿಕೆ ಮಾಡಿ ಬಂದಿದ್ದೀವಿ. ಸಾಯಂಕಾಲ ಮತ್ತು ಸಿ ರವಿ ಅವರು, ಅದೇ ಪ್ರಕಾರ ನಮ್ಮ ಬೈರತಿ ಬಸವರಾಜ್ ಅವರು, ನಾರಾಯಣ ಸಭಾಗಿ ಅವರು, ರವಿಕುಮಾರ್ ಅವರು ಮತ್ತು ಯತ್ನಾಳ್ ಪಾಟೀಲ್ ಅವರು ಕೂಡ ಬರ್ತಾ ಇದ್ದಾರೆ. ಮತ್ತು ಎಲ್ಲ 8 ಕ್ಷೇತ್ರದಲ್ಲಿ ನಮ್ಮ ಕಾರ್ಯಕರ್ತರು ಕೂಡ ಬರ್ತಾ ಇದ್ದಾರೆ. ಹೇಗಿದೆ ಸರ್ ಕ್ಷೇತ್ರದಲ್ಲಿ ಪ್ರಚಾರ? ಭಾಳ ಒಳ್ಳೆಯ ರೀತಿಯಿಂದ ನಡೆದದ. ಹೋದ ಸಲ ಕೂತು ಲೀಡ್ ಹೆಚ್ಚಾಗ್ತದೆ. ಎಲ್ಲ ಜನರು ಕೂಡ ಈಗಾಗಲೇ ನಮ್ಮ ಭಾಗದಿಂದ ಎಲ್ಲರೂ ಕೂಡ ನಮ್ಗೆ ಒಂದು ಪ್ರತಿಮಾನ ಕೊಡ್ತಾ ಇದ್ದಾರೆ. ಅದೇ ಪ್ರಕಾರ ಅವರು ಸಪೋರ್ಟ್ ಕೂಡ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಮೋದಿಯವರು ಇರ್ಬೋದು, ನಾವು ಮಾಡಿದಂಥ ಕಾರ್ಯ ಇರ್ಬೋದು, ಎಲ್ಲವನ್ನು ಸೇರಿ ನಮಗೆ ಬೆಂಬಲವನ್ನು ನೀಡ್ತಾ ಇದ್ದಾರೆ. ಜಿಲ್ಲೆಯ ಪ್ರಮುಖ ನಾಯಕರು ಯಾರಾದರೂ ಪ್ರಚಾರದಲ್ಲಿ ಭಾಗಿರ್ತಾರೆ ಅಥವಾ ಎಲ್ಲರೂ ಆಗ್ತಾರೆ. ಎಲ್ಲರೂ ಜಿಲ್ಲೆಯ ಪ್ರಮುಖರು ಎಲ್ಲರೂ ಆಗ್ತಾರೆ ಮತ್ತು ಈ ಒಂದು ರಾಜ್ಯದ ಪ್ರಮುಖರು ಕೂಡ ಆಗ್ತಾ ಇದ್ದಾರೆ. ಸಲ್ಲಿಸಲ್ಪಟ್ಟಿದ್ದೇವೆ. ಈಗಾಗಲೇ ಇಡೀ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಪ್ರತಿ ಕ್ಷೇತ್ರದಲ್ಲಿ ಪದಾಧಿಕಾರಿಗಳ ಸಭೆ ಮತ್ತು ಒಂದು ಬೃಹತ್ವಾದ ಸಭೆ ಕೂಡ ಈಗಾಗಲೇ ಏರ್ಪಾಡು ಮಾಡಿದೆ. ಈಗಾಗಲೇ 4 ವಿಧಾನಸಭೆಯಲ್ಲಿ ಬೃಹತ್ವಾದ ಸಭೆ ಆಗಿದೆ. ಇನ್ನೂ 4 ಆಗಬೇಕಾಗಿದೆ. ಮತ್ತು ಇವತ್ತು ಕೂಡ ನಾಮನಿರ್ದೇಶನ ಸಲ್ಲಿಸಿ 11 ಗಂಟೆಗೆ, ತದನಂತರ 4:30 ಗಂಟೆಗೆ ಸುಮಾರು ಎಲ್ಲ ಕಾರ್ಯಕರ್ತರು, ಎಲ್ಲ ಮುಖಂಡರು ಸೇರಿ ಬಸವ ಸರ್ಕಲ್ದಿಂದ ಕ್ಯೂಡ್ ಗ್ರೌಂಡ್ವರೆಗೆ ಮೆರವಣಿಗೆ ಮುಖಾಂತರ ಹೋಗಿ ಕ್ಯೂಡ್ ಗ್ರೌಂಡ್ನಲ್ಲಿ ಬೃಹತ್ವಾದ ಒಂದು ಸಭೆಯನ್ನು ಕೂಡ ಏರ್ಪಾಡು ಮಾಡಿದ್ದೇವೆ. ಈಗ ಯಾರ್ಯಾರು ಶಾಸಕರು ಅಥವಾ ಇವ್ರು ಗೊತ್ತಿಲ್ಲ, ಈಗಾಗಲೇ ಕೆಲವೊಂದು ಜನ ಪ್ರಹ್ಲಾದ್ ಜೋಶಿ ಅವರ ಇದು ನಾಮನಿರ್ದೇಶನ ಕೊಡಲಿಕ್ಕೆ, ಜಗದೀಶ್ ಶೆಟ್ಟರ್ ಅವರು ನಾಮನಿರ್ದೇಶನ ಕೊಡಲಿಕ್ಕೆ ಹೋಗಿದ್ದರಿಂದ ಸಾಯಂಕಾಲ ಎಲ್ಲರ ಕಾರ್ಯಕ್ರಮ ಕೂಡ ಬರ್ತಾ ಇರ್ತಾರೆ ಅಂತ ನಾನು ಹೇಳಬೇಕು. ಅದರಲ್ಲಿ ಕೂಡ ವಿಶೇಷವಾಗಿ ಸಿ ರವಿ ಅವರು ಇರ್ಬೋದು, ಬೈರತಿ ಬಸವರಾಜ್ ಅವರು ಮತ್ತು ನಾರಾಯಣ ಸಾಬ್ ಬಾಡ್ಗೆ ಅವರು ಮೊನ್ನೆ ಹೊಸದಾಗಿ ರಾಜ್ಯಸಭಾ ಸದಸ್ಯರಾದ ಮತ್ತು ನಮ್ಮ ವಿರೋಧ ಪಕ್ಷದ ವಿಧಾನ ಪರಿಷತ್ನ ಮುಖ್ಯ ಸದಸ್ಯರಾದ ರವಿಕುಮಾರ್ ಮತ್ತು ಬಸವಗೌಡ ಪಾಟೀಲ್ ಯತ್ನಾಳ್ ಅವರು ಶಾಸಕರು, ಅವರು ಕೂಡ ಇವತ್ತು ಸಾಯಂಕಾಲ ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ಜಿಲ್ಲೆಯ ಎಲ್ಲ ಮಾಜಿ ಸಂಸದರು, ಶಾಸಕರು ಮತ್ತು ಹಾಲಿ ಶಾಸಕರು ಎಲ್ಲರೂ ಕೂಡ ಅಲ್ಲಿ ಬರ್ತಾ ಇದ್ದಾರೆ. ಯಾವ ರೀತಿ ವಿಚಾರ ಅನ್ನೋದಕ್ಕಿಂತ ನಾವು ಈಗಾಗಲೇ ಮೋದಿಯವರ ಕೆಲಸ ಕಾರ್ಯಗಳು ಕೂಡ ಹೇಳ್ತಾ ಇದ್ವಿ, ಅಥವಾ ನಾವು ನಮ್ಮ ಸಂಸ್ಥೆ ಮುಖಾಂತರ ಇರ್ಬೋದು, ಕೋವಿಡ್ ಟೈಮ್ನಲ್ಲಿ ಇರ್ಬೋದು, ಫ್ಲಡ್ ಟೈಮ್ದಲ್ಲಿ ಇರ್ಬೋದು, ನಾವು ಮಾಡಿದಂಥ ಕೆಲಸ ಕಾರ್ಯಗಳು ಮತ್ತು ನಮ್ಮ ಇರ್ತಕ್ಕಂಥ ನಮ್ಮ ಸಂಘ ಇರ್ತಕ್ಕಂಥ ಶಾಸಕರು ಕೂಡ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಅವೆಲ್ಲರೂ ಸೇರಿ ಒಕ್ಕಟ್ಟಾಗಿ ನಾವು ಇವತ್ತು ಎದುರಿಸ್ತಾ ಇದ್ದೀವಿ ಮತ್ತು ಅದೇ ಪ್ರಕಾರ ನಾವು ಪ್ರಚಾರವನ್ನು ಮಾಡ್ತಾ ಇದ್ದೀವಿ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕರು ಕೆಲವೊಂದು ಅವರು, ಬಿಜೆಪಿ ಶಾಸಕರು ಕೆಲವರು, ಯಾಕಂದ್ರೆ ವಿಧಾನಸಭೆಯಲ್ಲಿ ಬೇರೆ ವಿಚಾರ ಮಾಡ್ತಾರೆ, ಲೋಕಸಭೆಯಲ್ಲಿ ಬೇರೆ ಜನ ವಿಚಾರ ಮಾಡ್ತಾರೆ. ಆದ ಕಾರಣ ಇವತ್ತು ಎಲ್ಲರೂ ಕೂಡ ನಮ್ಮ ಶಾಸಕರು ಈಗ ಅವರು ಪ್ರಯತ್ನ ಮಾಡಿ ಅವರು ಮತ್ತೆ ನಮಗೆ ಭಾರತೀಯ ಜನತಾ ಪಕ್ಷದ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಎಲ್ಲರೂ ಯಶಸ್ವಿ ಆಗ್ತಾರೆ. ಸರ್, ಈಗ ಬಿಜೆಪಿ ಅವರು ಮಹಿಳೆಯರಿಗೆ ಗೌರವ ಕೊಡುದಿಲ್ಲ ಅಂತ ಹೇಳಿ ಹೆಬ್ಬಾಳ್ಕರ್ ಅವರು ಆರೋಪ ಮಾಡಿದ್ದಾರೆ ಸಚಿವ. ಇದರ ಬಗ್ಗೆ ತಾವೇನು? ಅದನ್ನ ನಾನೇನು ಕೇಳಿ, ಹೋದ ವರ್ಷ 1,18,877 ಮತದಿಂದ ಆಶೆ ಕೊಟ್ಟಿದ್ರು. ಈ ಸಲ ನಮ್ಮ ಜನರ ಒಂದು ಉತ್ಸಾಹ ಮತ್ತು ಜನರ ಒಂದು ಬೆಂಬಲ ನೋಡಿದ್ರೆ ಅದಕ್ಕಿಂತ ಹೆಚ್ಚು 2 ಲಕ್ಷ ದಾಟ್ತದ ಅಂತ ನಮ್ಗೆ ಅನಿಸ್ತದೆ. ಯಾಕಂದರೆ ಅದಕ್ಕಿಂತ ಹೆಚ್ಚಾದ್ರೂ ಕೂಡ ಆಶ್ಚರ್ಯ ಅಲ್ಲ. ಬಹಳ ಒಂದು ಹೆಚ್ಚಿನ ಒಂದು ಬೃಹತ್ತಾದ ಒಂದು ಲೀಡ್ನಲ್ಲಿ ನಾನು ಗೆಲ್ತೀನಿ ಅಂತ ನಾನು ವಿಶ್ವಾಸ. ರಮೇಶ್ ಕತ್ತಿ ಅವರು ಯಾವ ಪ್ರಚಾರದಲ್ಲಿ ಎಲ್ಲರೂ ಬರ್ತಾ ಇದ್ದಾರೆ. ರಮೇಶ್ ಕತ್ತಿ ಅವರು ಈಗಾಗಲೇ ಅವ್ರ ಜನರೇ ಈಗ ರಾಜೇಂದ್ರ ಪಾಟೀಲ್ ಅವ್ರ ಪರವಾಗಿ ಇದ್ದಾರೆ. ಯಾರೋ ಒಬ್ಬರು ತಿಳ್ಕೊಂಡಿದ್ದು ಅವರು ಇವತ್ತು ಬರ್ಲಾಕಾಗಲಿಲ್ಲ. ಸಾಯಂಕಾಲ ಕಾರ್ಯಕ್ರಮ ಎಲ್ಲರೂ ಮಾಡ್ತಾರೆ. ಸರ್, ಮೋದಿ ಅವರು ಅಥವಾ ಯೋಗಿ ಆದಿತ್ಯನಾಥ್ ಬರ್ಬೋದು. ಪ್ರೋಗ್ರಾಮ್ ಬರಬೇಕಾಗಿದೆ. ನಾವು ಪ್ರೋಗ್ರಾಮ್ ಬರ್ಬೋದು. ಬಳಿಕ ಲೋಕಸಭಾ ಚುನಾವಣೆ ಪ್ರಭಾರಿ PH ಪೂಜಾರ್ ಕೂಡ ಮಾತನಾಡಿದ್ದು ಹೀಗೆ. ಒಂದು ವಾತಾವರಣ ಎಲ್ಲಿಗೂ ಕಂಡಿದೆ. ಜೊಲ್ಲೆಯವರ ಗೆಲುವು ಕಳೆದ ಬಾರಿಗಿಂತ 1-1.5 ಪಟ್ಟು ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ತಾರೆ ಎನ್ನುವಂಥ ಭರವಸೆ ನಾವೆಲ್ಲರೂ ಇವತ್ತು ಇಟ್ಕೊಂಡಿದ್ದೇವೆ. ನಾಳಿಂದ ಪದಾಧಿಕಾರಿಗಳು, ಮಾಜಿ ಹಾಜಿ ಶಾಸಕರೆಲ್ಲ ಅಧ್ಯಕ್ಷರು ಸೇರಿಕೊಂಡು ನಾವು ಫೀಲ್ಡ್ಗೆ ಇಳಿಯುವಂಥ ಒಂದು ಕೆಲಸ ನಾವು ಮಾಡ್ತಾ ಇದ್ದೇವೆ. ನಮ್ದು ಅದೊಂದು ಕಾರ್ಯಯೋಜನೆ ನಾವು ತಯಾರಿ ಕೂಡ ಈಗಾಗಲೇ ಮಾಡಿಕೊಂಡಿದ್ದೇವೆ ಅಂತ ವಿಚಾರ ಹೇಳ್ತಾ ಇದ್ದೇವೆ. ಜನ ನೆನಪಿನಲ್ಲಿ ಇಟ್ಕೊಂಡಿದ್ದಾರೆ. ಈ ಸಾರಿ ಮತ್ತೊಮ್ಮೆ ಅಣ್ಣಾಸಾಹೇಬ್ ಜೊಲ್ಲೆ ಅಂತ ಒಬ್ಬ ಪ್ರಾಮಾಣಿಕ, ದಕ್ಷ, ಜನಪರ ಆಡಳಿತಗಾರ, ಕೆಲಸಗಾರ
ಕ್ಷೇತ್ರದ ಅಭಿವೃದ್ಧಿ ಮಾಡ್ತಾ ಇರುವಂತ ಒಬ್ಬ ವ್ಯಕ್ತಿನ ನಾವು ಆರಿಸ್ಕೊಳ್ತೀವಿ ಅನ್ನುವಂತ ಸ್ಪಷ್ಟವಾದಂತ ಭರವಸೆ ನಮಗೆಲ್ಲರಿಗೂ ಕೊಡ್ತಾ ಇದ್ದಾರೆ. ಅವರು ಮಾಡಿದಂತ ರಾಷ್ಟ್ರೀಯ ಹೆದ್ದಾರಿಯ ವಿಶೇಷ ಮೇಲ್ದರ್ಜೆಗೇರಿಸುವಂತ ಕಾರ್ಯಕ್ರಮ ಇರ್ಬೋದು, ಆ ಕಡೆ ಅಕ್ಕಡಿ ಕಡೆಯಿಂದ ಈ ಕಡೆ ಮತ್ತೊಂದು ರಾಷ್ಟ್ರೀಯ ಹೆದ್ದಾರಿ ಮಾಡಿದಂತಿರ್ಬೋದು, ಪ್ರತಿ ಕ್ಷೇತ್ರದಲ್ಲಿ ಪ್ರಧಾನಮಂತ್ರಿ ರಿಲೀಫ್ ಫಂಡ್ ಮುಖಾಂತರ ಒಂದಿಲ್ಲೊಂದು ಸಹಾಯ ಸಹಕಾರಗಳನ್ನು ಕೂಡ ಅವರು ತಂದು ಕೊಟ್ಟಿದ್ದಾರೆ. ಜನ ಅವರು ಒಬ್ಬರಲ್ಲಿ ಒಬ್ರು ಮಾತಾಡ್ತಾರೆ, ಒಳ್ಳೆ ಕೆಲಸಗಾರಿದ್ದಾರೆ, ನಮಗೆ ಜೀವನ ರಕ್ಷಣೆ ಕೂಡ ಮಾಡಿದ್ದಾರೆ ಅನ್ನುವಂತ ಅವನೇ ಅವರೆಲ್ಲರಲ್ಲಿ. ಜೊತೆಗೆ ಸಹೋದರಿ ಶಶಿಕಲಾ ಜೊಲ್ಲೆ ಅವರು ಕೂಡ ಹಿಂದಿನ ಸಾರಿ ಸಚಿವೆ ಆದಂತ ಸಂದರ್ಭದಲ್ಲಿ ಪ್ರತಿ ಗ್ರಾಮಕ್ಕೆ ಅವರು ಒಡನಾಡಿಯಾಗಿ ಪ್ರತಿ ಗ್ರಾಮಕ್ಕೆ ಕನಿಷ್ಠ 5 ಲಕ್ಷದವರೆಗೆ ಸಮುದಾಯ ಭವನಗಳನ್ನಿರ್ಬೋದು, ಮಠ ಮಂದಿರಗಳನ್ನಿರ್ಬೋದು, ಸಾಮೂಹಿಕ ಕಾರ್ಯಕ್ರಮಗಳನ್ನು ಕೂಡ ಅನುದಾನದಡಿಯಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಸಹಯೋಗದಲ್ಲಿ ನೀಡಿದಂತಹದ್ದನ್ನು ಕೂಡ ಅಲ್ಲಿ ಜನ ಸ್ಮರಣೆಯಲ್ಲಿ ತಂದುಕೊಂಡಿದ್ದಾರೆ. ಒಟ್ಟಾರೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಪರವಾಗಿ ಇಡೀ ದೇಶದಲ್ಲಿ ಮತ್ತೊಮ್ಮೆ ಮೋದಿಯವರ ಸರ್ಕಾರ ಬರಬೇಕನ್ನುವಂತ ಹಿನ್ನೆಲೆಯಲ್ಲಿ ಇವತ್ತು ಜನ ಮೋದಿಯವರಿಗೆ ವೋಟ್ ಹಾಕ್ತೀವಿ. ಅಣ್ಣಾ ಸಾಹೇಬ್ ಜೊಲ್ಲೆ ಅಂತ ಒಬ್ಬ ಕ್ರಿಯಾಶೀಲ ಕಾರ್ಯಕ್ಷಮತೆ ಮಾಡುವ ಇದ್ದಂತ ವ್ಯಕ್ತಿ ಈ ಸಾರಿ ಕೂಡ ನಾವು ಆಗ್ತಾ ಇರ್ತೇವೆ ಅನ್ನುವಂತ ಭರವಸೆ ಈಗ ಸ್ಪಷ್ಟವಾಗಿ ನಮಗೆಲ್ಲರಿಗೂ ಗೋಚರಿಸ್ತಾ ಇದೆ. ಬರುವಂತಹ ದಿವಸಗಳಲ್ಲಿ ಇನ್ನೂ ಈ ಸಂದರ್ಭದಲ್ಲಿ ಶಾಸಕಿ ಶಶಿಕಲಾ ಜೊಲ್ಲೆ, ಶಾಸಕ ದುರ್ಯೋಧನ ಐಹೊಳೆ, ಮಾಜಿ ಶಾಸಕ ಶ್ರೀಮಂತ್ ಪಾಟೀಲ್ ಸೇರಿದಂತೆ ಇತರರು ಕೂಡ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ರಾಜು ಮುಂಡೆ, ಭಾರತ ವೈಭವ ನ್ಯೂಸ್, ಚಿಕ್ಕೋಡಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.